ಪ್ರಭಾಸ್ ಅವರ ರಾಜಾ ಸಾಬ್ ಸಿನಿಮಾ ನೋಡ್ಕೊ ಬಂದೆ. ಈ ಸಿನಿಮಾ ನೋಡೋದಕ್ಕೆ 3 ರೀಸನ್ ಅಂತೂ ಇದೆ. 3 ಅಲ್ಲ 4 ಅಂತಾನೆ ಅನ್ಕೊಳ್ಳಿ. ಈ ಸಿನಿಮಾದ ಪ್ಲಾಟ್ ಹೇಗಿದೆ ಅಂತಂದರೆ, ಮೊಮ್ಮಗ ತಾತನ್ನ ಹುಡ್ಕೋದೆ ಒಂದು ಕತೆ, ಅದ್ರ ಜೊತೆಗೆ ಒಂದು ಒಳ್ಳೆ ಡಾರ್ಕ್ ಪಾಸ್ಟ್ ಇದೆ. ಫಸ್ಟ್ ಹಾಫಲ್ಲಿ ತಾತನ್ನ ಯಾವ ಲೆವೆಲಲ್ಲಿ ಹುಡುಕ್ತಾರೆ ಅಂದರೆ, ಇಂಟರ್ವಲಲ್ಲಿ ಈ ಫಿಲಮ್ಗೆ ಟಾಟಾ ಹೇಳೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದೆ. ಬಟ್ ಪ್ರೀ ಇಂಟರ್ವಲ್ಲು ಈ ಸಿನಿಮಾನ ಕೊನೆ ತನಕ ನೋಡೋದಕ್ಕೆ ಮೋಟಿವೇಟ್ ಮಾಡ್ತು. ಸಿನಿಮಾದ ಫಸ್ಟ್ ಹಾಫಲ್ಲಿ ಕಂಪ್ಲೀಟಾಗಿ ಹೀರೋಯಿನ್ ಎಂಟ್ರಿಗಳೆಲ್ಲ ಎಂಗೇಜ್ ಮಾಡಿದ್ದಾರೆ. ಜೊತೆಗೆ ಫೈಟ್ ಸೀಕ್ವೆನ್ಸು ಯಾವ ಲೆವೆಲಲ್ಲಿದೆ ಅಂತಂದರೆ, 2 ಕೈಯಲ್ಲಿ 2 ಪಲ್ಸರ್ ಬೈಕ್ನ ಎತ್ಕೊಂಡು ಫೈಟಿಂಗ್ ಮಾಡ್ತಾರೆ. ಆ್ಯಂಡ್ ನೀವು ಫ್ಯಾನ್ ಬಾಯ್ ಆಗಿದ್ದರೆ ಖಂಡಿತವಾಗ್ಲೂ ಈ ಒಂದು ಸೀಕ್ವೆನ್ಸ್ನ ಎಂಜಾಯ್ ಮಾಡ್ತೀರಾ. ಬಟ್ ಅದೇ ನೀವು ಒಬ್ಬ ಜನರಲ್ ಆಡಿಯನ್ಸ್ ಆಗಿದ್ದರೆ, ಡೋಂಟ್ ಎವರ್ ಸರ್ಚ್ ಲಾಜಿಕ್ ಇನ್ ಫಿಲಮ್ಸ್. ಅರ್ಥ ಆಯಿತು ಅನಿಸುತ್ತೆ. ಆ್ಯಂಡ್ ಕಮಿಂಗ್ ಟು ತಮನ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್, ಅವರ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮ್ಯೂಸಿಕ್ನ ಫೀಲ್ ಮಾಡೋದಕ್ಕೆ ಮತ್ತು ಕೇಳೋದಕ್ಕೆ ನಿಜವಾಗ್ಲೂ ಕಿವಿಲಿ ದಮ್ಮಿರಬೇಕು. ಆನೆಸ್ಟ್ಲಿ ಸ್ಪೀಕಿಂಗ್, ಕೆಲವೊಂದು ಕಡೆ ಯಾಕೋ ಓವರ್ಫ್ಲೋ ಆಯಿತು ಅನ್ನೋ ಫೀಲ್ ಕೂಡ ಕೊಡುತ್ತೆ. ಈ ಒಂದು ಸಿನಿಮಾ ಯಾವ ಜಾನ್ರಾ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿಲೇ ಈ ಸಿನಿಮಾನ ನೋಡಿದೆ. ಲವ್ ಸ್ಟೋರಿ ಅಂತ ಹೇಳಬೇಕಾ, ಸೈನ್ಸ್ ಫಿಕ್ಷನ್ ಅಂತ ಹೇಳಬೇಕಾ, ಹಾರರ್ ಅಂತ ಹೇಳಬೇಕಾ, ಕಾಮಿಡಿ ಅಂತ ಹೇಳಬೇಕಾ ಅನ್ನೋ ಒಂದು ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕ್ಲೈಮ್ಯಾಕ್ಸ್ ಬಂದಿತ್ತು. ಕೆಲವೊಂದು ಕಮರ್ಷಿಯಲ್ ಎಲಿಮೆಂಟ್ಸು ಔಟ್ಡೇಟೆಡ್ ಅಂತ ಅನ್ಸುತ್ತೆ. ಜೊತೆಗೆ ಇನ್ನೂ ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿರ್ಬೋದಾಗಿತ್ತು, ಬಿಕಾಸ್ ಸಾಕಷ್ಟು ಕಡೆ ವೆಲ್ ಸ್ಟ್ರೆಚ್ಡ್ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾ ಹಾರರ್ ಫ್ಯಾಂಟಸಿ ಡ್ರಾಮಾ ಆಗಿದ್ರು ಕೂಡ ಒಂದು ಕಾನ್ಸೆಪ್ಟು ಇಂಟ್ರೆಸ್ಟಿಂಗ್ ಆಗೇ ಇದೆ. ಜೊತೆಗೆ ಪ್ರಭಾಸ್ ಅವರ ಒಂದು ಎನರ್ಜೆಟಿಕ್ ಲುಕ್ಸು ಮತ್ತು ಅವರ ಒಂದು ಪರ್ಫಾರ್ಮೆನ್ಸು ಇಷ್ಟ ಆಗುತ್ತೆ. ಬಟ್ ಓವರಾಲ್ ಅಂತ ಬಂದಾಗ ಇನ್ನೊಂದು ಸ್ವಲ್ಪ ಎಂಗೇಜಿಂಗ್ ಆಗಿರ್ಬೋದಾಗಿತ್ತು. ಜೊತೆಗೆ ಅವರು ಕನ್ವೆ ಮಾಡಬೇಕಾದಂಥ ವಿಷಯಗಳನ್ನ ಇನ್ನೂ ಕೂಡ ಕ್ಲಿಯರಾಗಿ ಕನ್ವೆ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಇನ್ನು ಮಾರುತಿ ಅವರ ಡೈರೆಕ್ಷನ್ ವರ್ಕು ಕೆಲವೊಂದು ಕಡೆ ಇಂಪ್ಯಾಕ್ಟ್ ಆಗುತ್ತೆ, ಕೆಲವೊಂದು ಕಡೆ ಅದೇ ಒಂದು ಡ್ರಾಬ್ಯಾಕ್. ಜೊತೆಗೆ ಅವರು ಹೇಳ್ಬೇಕಾದಂಥ ವಿಷಯಗಳು ಡಿಡೆಂಟ್ ಲ್ಯಾಂಡ್ ಸೂನ್. ಓವರಾಲ್ ಸಿನಿಮಾದಲ್ಲಿ ಪ್ರೀ ಇಂಟರ್ವಲ್ ಮತ್ತು ಪ್ರೀ ಕ್ಲೈಮ್ಯಾಕ್ಸು ಎಂಗೇಜಿಂಗ್ ಆಗಿತ್ತು, ಚೆನ್ನಾಗೂ ಇತ್ತು. ಬಟ್ VFX ವರ್ಕ್ ಅಂತ ಬಂದಾಗ ಡೀಸೆಂಟ್ ಅಂತ ಹೇಳ್ಬೋದು. ಕೆಲವೊಂದು ಕಡೆ ಅದೇ ಡ್ರಾಬ್ಯಾಕ್ ಕೂಡ ಆಗಿತ್ತು. ನಿಜ ಹೇಳಬೇಕು ಅಂತಂದರೆ ಕಾನ್ಸೆಪ್ಟ್ ಇಂಟ್ರೆಸ್ಟಿಂಗ್ ಆಗಿತ್ತು, ಚೆನ್ನಾಗೂ ಇತ್ತು. ಆ್ಯಂಡ್ ಮೇಕಿಂಗ್ ಕೂಡ ಚೆನ್ನಾಗಿದೆ. ಬಟ್ ಕೆಲವೊಂದು ಕಡೆ ಒಂದು ಫ್ಲೋನ ಕಳ್ಕೊಳ್ಳುತ್ತೆ. ಗಿವ್ ಇಟ್ ಅ ವಾಚ್ ಅಂತ ಹೇಳ್ತಾ ಈ ರಿವ್ಯೂನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ನಗ್ನಾಗ್ತಾ ಇರಿ.